ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ ಖಾಸಗಿ ಫೈನಾನ್ಸ್ಗಳ ಹಾವಳಿ. ಸಾಲ ಕಟ್ಟದಿದ್ದಕ್ಕೆ ಕುಟುಂಬವನ್ನೇ ಹೊರಗಾಕಿ ಮನೆಯನ್ನ ಜಪ್ತಿ ಮಾಡಿದ್ದಾರೆ ಇವರು. ನೋಡಿ, ಈ ಹಿಂದೆನೂ ಕೂಡ ಇದೇ ರೀತಿಯಾಗಿ ಪ್ರತಿನಿತ್ಯ ಆಗ್ತಾ ಇತ್ತು. ಖಾಸಗಿ ಫೈನಾನ್ಸ್ಗಳಿಂದ ಜನ ಊರು ಬಿಟ್ಟು ಹೋಗ್ತಾ ಇದ್ರು, ಕೆಲವೊಂದಿಷ್ಟು ಜನ ಆತ್ಮಹತ್ಯೆಗೆ ಶರಣಾಗಿದ್ರು. ಈಗ ಸಾಲ ಕಟ್ಟದಿದ್ದಕ್ಕೆ ಕುಟುಂಬವನ್ನೇ ಮನೆಯಿಂದ ಹೊರಗಾಕಿದ್ದಾರೆ. ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ಕೊಟ್ಟಿದ್ದಾರೆ. ಮನೆಗೆ ಬಂದು ಮನೆ ಸೀಸ್ ಮಾಡಿದ್ದಾರೆ. ಚಿತ್ರದುರ್ಗದ ಕನ್ನೆಡಲು ಗ್ರಾಮದಲ್ಲಿ ಕಂಪನಿಯಿಂದ ಮನೆ ಸೀಸ್ ಮಾಡಿರೋದು. 1,80,000 ರೂಪಾಯಿ ಸಾಲ ಪಡೆದಿದ್ರಂತೆ. ಮಹಿಳೆ ಆಕೆ ಕೋಮಲ ಅನ್ನೋರು 70 ಕಂತುಗಳಲ್ಲಿ 35 ಕಂತು ಸಾಲ ವಾಪಸ್ ಕಟ್ಟಿದ್ದಾರೆ. ಈ ಮಹಿಳೆ 70 ಕಂತುಗಳು ಟೋಟಲ್ಲು, ಅದರಲ್ಲಿ 35 ಕಂತುಗಳನ್ನ ವಾಪಸ್ ಕಟ್ಟಿದ್ದಾರೆ. ಕೋವಿಡ್ ಸಮಯದಲ್ಲಿ ಸಾಲ ವಾಪಸ್ ಕಟ್ಟೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇದರಿಂದ ಕೋರ್ಟ್ ಮೊರೆ ಹೋಗಿದ್ದ ಫೈನಾನ್ಸ್ ಸಿಬ್ಬಂದಿ ಕೋರ್ಟ್ ಮೊರೆ ಹೋಗಿದ್ರು. ಸದ್ಯ ಕೋರ್ಟ್ ಪರ್ಮಿಷನ್ ಪಡೆದು ಮನೆ ಜಪ್ತಿ ಮಾಡಿದ್ದಾರೆ ಸಿಬ್ಬಂದಿ. 1.80 ಲಕ್ಷ ಹಣಕ್ಕೆ ಬಡ್ಡಿ ಸಮೇತ 4 ಲಕ್ಷ ಕಟ್ಟುವಂತೆ ಸಿಬ್ಬಂದಿ ಪಟ್ಟು ಹಿಡಿದಿದ್ದಾರೆ. ಸಾಲ ಕಟ್ಟೋದಕ್ಕೆ ಕುಟುಂಬದವರು ಸಮಯಾವಕಾಶವನ್ನ ಕೇಳ್ತಾ ಇದ್ದಾರೆ. 1,80,000 ರೂಪಾಯಿ ಸಾಲ ಪಡೆದಿದ್ರಂತೆ ಕೋಮಲ ಅಂತ. ಸೊ 35 ಕಂತುಗಳನ್ನ ಕಟ್ಟಿದ್ದಾರೆ, ಹಣ ಕಟ್ಟಿದ್ದಾರೆ. ಅದಾದ ನಂತರ ಇನ್ನೂ ಬಾಕಿ ಇದೆ. ಸೊ ಕೋವಿಡ್ ಟೈಮ್ ಬಂತು, ಹಂಗಾಗಿ ನಮ್ಗೆ ವಾಪಸ್ ಸಾಲ ತೀರ್ಸೋದಕ್ಕೆ ಅಂದ್ರೆ ಸಾಧ್ಯ ಆಗ್ಲಿಲ್ಲ. ಈಗ ನೋಡಿದ್ರೆ ಏಕಾಏಕಿಯಾಗಿ ಮನೆಗೆ ಬಂದು ಮನೆಯನ್ನ ಸೀಸ್ ಮಾಡಿಬಿಟ್ಟಿದ್ದಾರೆ, ನಮ್ಮನ್ನೆಲ್ಲ ಹೊರಗೆ ಹಾಕ್ಬಿಟ್ಟಿದ್ದಾರೆ, ನಾವೆಲ್ಲ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಈ ಫೈನಾನ್ಸ್ನವರು ಕೋರ್ಟ್ಗೆ ಹೋಗಿ ಕೋರ್ಟ್ನಿಂದ ಆದೇಶ ಪಡೆದು ಅದಾದ ನಂತರನೇ ಮನೆ ಸೀಸ್ ಮಾಡಿದ್ದಾರೆ. ಈಗ ಕುಟುಂಬಸ್ಥರು ನಮಗೆ ಸ್ವಲ್ಪ ಸಮಯಾವಕಾಶವನ್ನ ಕೊಡಿ, ಸಾಲ ಹಿಂತಿರುಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮಾನ ಮರ್ಯಾದೆ ಪ್ರಶ್ನೆ ಏನನ್ನ ಮಾಡ್ಕೊಂಡು